ಬೆಂಗಾಲ್ನಲ್ಲಿ ಅಥವಾ ಅಸ್ಸಾಂನಲ್ಲಿ, ತ್ರಿಪುರಾದಲ್ಲಿ ಅಲ್ಲೆಲ್ಲ ಒಂದು ಬೆಂಗಾಲಿ ಆಹಾರ ಕ್ರಮ ಅಂತ ಕಾಣ್ತದೆ. ಮೀನಿನ ಜೊತೆಗೆ ದೊಡ್ಡ ದೊಡ್ಡ ಆಲೂಗಡ್ಡೆ ತರಕಾರಿಗಳೆಲ್ಲ ಹಾಕ್ತಾರೆ. ನಮ್ಮಲ್ಲಿ ಮೀನಿನ ಜೊತೆಗೆ ತರಕಾರಿಗಳನ್ನು ಹಾಕೋದಿಲ್ಲ. ಸೌದಿನಲ್ಲಿ ಹೋದಾಗ ನಾವು ಮುದ್ದಾಂ ಕೇರಳದ ಹೋಟ್ಲುಗಳನ್ನು ಹುಡ್ಕೊಂಡು ಹೋಗ್ತಾಯಿದ್ವಿ. ಯಾಕಂದರೆ ಕೇರಳದ ಮೀನಿನ ಅಡುಗೆ ನಮಗೆ ಹೆಚ್ಚು ಪರಿಚಿತ. ಅಲ್ಲಿಗೆ ಹೋಗುವ ಎಲ್ಲ ಜನ ಆ ಸರೋವರದ ಒಂದು ಮೀನನ್ನು ಸೇವನೆ ಮಾಡ್ತಾರೆ. ಅದು ಪೀಟರ್ ಫಿಶ್ ಅಂತ ಕರೀತಾರೆ. ಅದು ಒಂದು ಪವಿತ್ರ ಆಚರಣೆ ಕೂಡ ಕ್ರೈಸ್ತರಿಗೆ. ನಿಜವಾಗ್ಲೂ ಭಾರತದಲ್ಲಿ ತೊಗೊಂಡು ಪಿಜ್ಜಾಕ್ಕಿಂತ ಇಟಲಿಯಲ್ಲಿ ವೆನಿಸಲ್ಲಿ ತೊಗೊಂಡು ಪಿಜ್ಜಾ ಎಷ್ಟೊಂದು ರುಚಿಕರವಾಗಿತ್ತು. ಅದು ನೊಸ್ಟಾಲ್ಜಿಯಾ ನಮ್ಮ ಮನೆಯ ಊಟಗಳು. ಆದರೆ ಹೊರಗಡೆ ಹೋದಾಗ ಆ ಒಂದು ಸಂಸ್ಕೃತಿಯ ಭಾಗವಾಗಿರೋ ಊಟಗಳನ್ನು ನಮ್ಮ ದೇಹಕ್ಕೇನೂ ಆರೋಗ್ಯಕ್ಕೇನೂ ತೊಂದರೆ ಮಾಡದೇ ಇದ್ದರೆ ಅವನ್ನ ಸವಿಯೋದ್ರಲ್ಲೊಂದು ಬಹಳ ಖುಷಿ ಸಂಗತಿ ಇದೆ ಅಂತ ನನಗೆ ಅನಿಸ್ತದೆ. ಸಾಮಾನ್ಯವಾಗಿ ನಾವು ಪ್ರವಾಸ ಹೋದಾಗ ಆಯಾ ಭಾಗದ ಊಟಗಳನ್ನೇ ಮಾಡೋ ಒಂದು ಅಭ್ಯಾಸ ಇಟ್ಕೊಂಡಿದ್ದೀವಿ. ನಮ್ಮ ಭಾರತೀಯ ಊಟಗಳನ್ನು ಅಥವಾ ಕರ್ನಾಟಕದ ಇಡ್ಲಿ, ದೋಸೆ ಇವುಗಳನ್ನು ಹುಡ್ಕೊಂಡು ಹೋಗೋ ಬದಲು ಹೋದ ದೇಶಗಳಲ್ಲಿ ಅಥವಾ ಹೋದ ರಾಜ್ಯಗಳಲ್ಲಿ ಅಲ್ಲಿನ ವಿಶಿಷ್ಟವಾದ ಆಹಾರ ಏನಿದೆ ಅದನ್ನು ಹುಡ್ಕೊಂಡು ಹೋಗ್ತೀವಿ ಮತ್ತು ಅದನ್ನು ಇಷ್ಟಪಟ್ಟು ತಿಂತೀವಿ. ನನಗೆ ನೆನಪಿದೆ, ನಾವು ರಾಜಸ್ಥಾನ್ ಹೋದಾಗ, ಜೋಧ್ಪುರಕ್ಕೆ ಹೋದಾಗ ನಮ್ಮ ಜೊತೆ ಇದ್ದಂತಹ ಲತಾರಾಣಿ ಅವರು, ನಟರಾಜ್ ಬೂದಾಳ್ ಅವರ ಜೀವನ ಸಂಗಾತಿ, ಅವ್ರ ಜೊತೆಗೆ ಯಾವಾಗ ಪ್ರವಾಸಕ್ಕೆ ಹೋದರೂ ಆಯಾ ಭಾಗದ ಊಟವನ್ನು ಹುಡುಕೋದ್ರಲ್ಲಿ ಬಹಳ ನಿಪುಣರವರು ಮತ್ತು ಬಹಳ ಎಂಜಾಯ್ ಮಾಡ್ತಾರೆ. ಅವತ್ತು ನಮಗೆ ಕೋಟೆ ನೋಡೋಕ್ಕೆ ಹೋಗಿದ್ವಿ, ಆ ಅರಮನೆ ಮತ್ತು ಕೋಟೆ. ಅವರು ನಮಗೆ ಅಲ್ಲಿನ ದಾಲ್ ಬಾಟಿ ಅಂತ ಅದನ್ನು ತಿನ್ನಿಸ್ತೀನಿ ಅಂತ, ಬಟ್ ಅದು ಎಲ್ಲೋ ಸಿಕ್ಕರೆ ಅದನ್ನು ಅಲ್ಲಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವರು. ಆ ಊರಿನ ಭಾಳ ಪ್ರಸಿದ್ಧವಾದ ಒಂದು ಹೋಟ್ಲ್ ಏನಿದೆ ಅಲ್ಲಿಗೇ ಹುಡ್ಕೊಂಡು ಹೋಗೋರು. ನಮ್ಮ ಕೋಟೆ ಎಲ್ಲ ಸುತ್ತಾಡಿ ಸುಸ್ತಾಗಿತ್ತು. ಏನಾದರೂ ಸಿಕ್ಕರೆ ಎಲ್ಲಿಯಾದರೂ ಅದನ್ನು ತಿಂದುಬಿಡ್ಬೇಕು ಅನ್ನೋಷ್ಟು ಹಸಿವಾಗಿತ್ತು. ಆದರೆ ಅವ್ರು ಬಿಡಲಿಲ್ಲ, ನಡ್ಸ್ಕೊಂಡು ಹೋದರು. ಆ ಜೋಧ್ಪುರ್ನಲ್ಲಿ ಒಂದು ಪ್ರಸಿದ್ಧ ಹೋಟ್ಲು ದಾಲ್ ಬಾಟಿಗೆ. ದಾಲ್ ಬಾಟಿ ಅಂದರೆ ಗೋಧಿಯ ಹಿಟ್ಟನ್ನು ಕಲಸಿ ಅದನ್ನು ಬೆಂಕಿಯಲ್ಲಿ ಸುಡ್ತಾರೆ, ಕ್ರಿಕೆಟ್ ಬಾಲ್ ಥರ. ಆ ಸುಟ್ಟ ಆ ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ, ಆಮೇಲೆ ಅದ್ರ ಜೊತೆಗೆ ದಾಲ್ ಮತ್ತು ನಿಂಬೆಹಣ್ಣು ಮತ್ತು ಒಂದು ಈರುಳ್ಳಿ ಇಷ್ಟನ್ನು ಕೊಡ್ತಾರೆ. ಅದು ಬಹಳ ಚೆನ್ನಾಗಿರುತ್ತೆ. ಅದೊಂಥರ ಅವೆಲ್ಲವನ್ನು ಕಲಸಿ ಒಂದು ಬಗೆಯಲ್ಲಿ ಒಂದು ಹೊಸದೇ ರುಚಿ ಅದು ರಾಜಸ್ಥಾನಿಗಳ ಬಹಳ ಪ್ರಿಯವಾದ ರುಚಿ ಅದು. ಬಹುಶಃ ಒಂಟೆ ಕಾಯೋಕ್ಕೆ, ಆಡು ಕಾಯೋಕ್ಕೆ ರಾಜಸ್ಥಾನಿ ಪಶುಪಾಲಕರು ಹೊರಗಡೆ ಹೋದಾಗ ಕೂಡ ಅದನ್ನು ಬಹಳ ಸುಲಭವಾಗಿ ಮಾಡ್ಕೊಳ್ಬಹುದಾದ ಆಹಾರ. ಅದಕ್ಕೆ ಕಾವಲಿ ಕೂಡ ಬೇಕಾಗಿಲ್ಲ, ಬರೀ ಕೆಡ್ಡ ಇದ್ದರೆ, ಹಿಟ್ಟಿದ್ದರೆ ಸಾಕು. ಅದು ಎಷ್ಟು ಚೆನ್ನಾಗಿತ್ತು ಊಟ ಅಂತಂದರೆ, ಆ ತುಪ್ಪ, ಬಿಸಿ ಬಿಸಿಯಾದ ಗೋಧಿಯ ಉಂಡೆ, ಬಾಟಿ ಮತ್ತು ದಾಲ್, ಅದರಲ್ಲಿ ಒಂದು ನಿಂಬೆ ಹುಳಿ ಹಿಂಡ್ಕೊಂಡು ಈರುಳ್ಳಿಯ ತುಂಡುಗಳ ಜೊತೆಗೆ ನಾವು ಅದನ್ನು ಸೇವನೆ ಮಾಡಿದ್ವಿ. ಯುರೋಪಿಗೆ ಹೋದಾಗ ಕೆಲವೊಮ್ಮೆ ಆಹಾರದ ವಿಷಯದಲ್ಲಿ ಕಷ್ಟ ಆಗುತ್ತೆ. ಯಾಕೆಂದರೆ ಅವರ ರುಚಿ, ಅವ್ರು ಮಾಡೋ ಅಡುಗೆ ರುಚಿಗಳಲ್ಲಿ ಹೆಚ್ಚು ಉಪ್ಪು ಮತ್ತು ಖಾರ ಇರೋದಿಲ್ಲ. ನನಗೆ ಯುರೋಪ್ನಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ತೆಗೆದುಕೊಂಡ ಮೀನಿನ ಆಹಾರ ನೆನಪಾಗ್ತಾ ಇದೆ. ಸೌದಿನಲ್ಲಿ ಹೋದಾಗ ನಾವು ಮುದ್ದಾಂ ಕೇರಳದ ಹೋಟ್ಲುಗಳನ್ನು ಹುಡ್ಕೊಂಡು ಹೋಗ್ತಾಯಿದ್ವಿ. ಯಾಕಂದರೆ ಕೇರಳದ ಮೀನಿನ ಅಡುಗೆ ನಮಗೆ ಹೆಚ್ಚು ಪರಿಚಿತ. ಆದರೆ ನಾವು ಇಸ್ತಾನ್ಬುಲ್ಗೆ ಹೋದಾಗ, ಆ ಇಸ್ತಾನ್ಬುಲ್ನಲ್ಲಿ ಒಂದು ಬಾಸ್ಫರಸ್ ಅಂತ ಒಂದು ಸಮುದ್ರ ಬರುತ್ತೆ. ಅದರ ಆಚೆ ಒಂದು ಭಾಗ ಇದೆ, ಯುರೋಪಿನ ಭಾಗದಲ್ಲಿ ಒಂದು ಇಸ್ತಾನ್ಬುಲ್ ನಗರ ಇದೆ. ಈಚೆ ಕಡೆ ಏಷ್ಯಾದ ಕೊನೆ ಭಾಗದಲ್ಲಿ ಅದರ ಇನ್ನೊಂದು ನಗರ, ಆ ನಗರದ ಇನ್ನೊಂದು ಭಾಗ ಇದೆ. ಆ ಏನು ಸಮುದ್ರ ಇದೆ, ಆ ಸಮುದ್ರದ ಒಳಗಡೆ ಒಂದು ಸೇತುವೆ ಕಟ್ಟಿದ್ದಾರೆ. ಆ ಸೇತುವೆ ಮತ್ತು ನೀರಿನ ಮೇಲೆ ಪುಟ್ಟ 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 ಹೋಟ್ಲುಗಳು. ಆ ನೀರಿನಲ್ಲಿ ಗಾಳವನ್ನು ಬಿಟ್ಕೊಂಡು ಮೀನು ಹಿಡಿತಿರ್ತಾರೆ ಮತ್ತು ಅದೇ ಮೀನನ್ನು ಅಡುಗೆ ಮಾಡಿ
ನಮ್ಗೆ ಬಡಿಸ್ತಾರೆ. ಅಂದರೆ ನೀರಿನ ಹತ್ತಿರ ಕೂತ್ಕೊಂಡು ಊಟ ಮಾಡ್ಬೋದಾದ ಜಾಗ ಅದು. ನನಗೆ ನೆನಪಿದೆ, ಅಲ್ಲಿ ನಾವು ಒಂದು ತಾಜಾ ಮೀನು, ನಾವು ಯಾವ ಮೀನು ಹೇಳ್ತೀವೋ ಅದನ್ನೇ ಅವರು ತಯಾರಿಸಿ ಕೊಡ್ತಾರೆ. ಆದರೆ ನಮ್ಮಷ್ಟು ಉಪ್ಪು ಖಾರ ಇರೋದಿಲ್ಲ ಅವ್ರಿಗೆ. ಗಲೀಲಿ ಅಂತ ಒಂದು ಸರೋವರ ಇದೆ ಪ್ಯಾಲೆಸ್ತೈನಲ್ಲಿ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನಲ್ಲಿ. ಅದು ಯೋರ್ದಾನ್ ನದಿ ಬಂದು ಒಂದು ದೊಡ್ಡ ಸರೋವರನ ನಿರ್ಮಾಣ ಮಾಡಿದೆ. ಅಲ್ಲಿಗೆ ಹೋಗುವ ಎಲ್ಲ ಜನ ಆ ಸರೋವರದ ಒಂದು ಮೀನನ್ನು ಸೇವನೆ ಮಾಡ್ತಾರೆ. ಅದು ಪೀಟರ್ ಫಿಶ್ ಅಂತ ಕರೀತಾರೆ. ದೊಡ್ಡದಾದ ಒಂದು ಮೀನು, ಅದು ಕಟ್ ಮಾಡಲ್ಲ, ಅವರು ಇಡೀ ಮೀನನ್ನು ಫ್ರೈ ಮಾಡಿ ಕೊಡ್ತಾರೆ. ಅದು ಒಂದು ಪವಿತ್ರ ಆಚರಣೆ ಕೂಡ ಕ್ರೈಸ್ತರಿಗೆ. ಯಾರ್ಯಾರು ಜೆರುಸಲೇಮ್ಗೆ ಹೋಗ್ತಾರೆ ಅವರೆಲ್ಲರಿಗೂ ಕೂಡ ಅದನ್ನ ಆಚರಣೆ, ಪವಿತ್ರವಾದ ಆಚರಣೆ. ಆದರೆ ಹೊರಗಡೆ ಮೀನು ತೊಗೊಳ್ಳುವಾಗ ನಾವು ಮರೆಯೋದೇ ಇಲ್ಲ. ಏನು ಅಂದರೆ, ನಾವು ನಮ್ಮ ಊರುಗಳಲ್ಲಿ ಮೀನು ಹುಳಿ ಅಂತ ಮಾಡ್ತೀವಿ. ಮೀನು ಸಾರಲ್ಲ, ಅದು ಹುಳಿ. ಅದು ಆ ಹುಳಿ ಮತ್ತು ಮುದ್ದೆ ನಮ್ಗೆ ಬಹಳ ಪ್ರಿಯ. ಆ ಕುಚ್ಚು ಮೀನಿನ ಸಾರು ಮತ್ತು ಮುದ್ದೆ. ಆದರೆ ಹಾಗಂತ ಬೇರೆ ದೇಶಗಳಿಗೆ ಹೋದಾಗ ಅದನ್ನೇ ನೆನಪಿಸ್ಕೊಳ್ಬೇಕಾಗಿಲ್ಲ ನಾವು. ಅಲ್ಲಿನ ರುಚಿ ಏನು, ಅದಕ್ಕೆ ಕಾರಣಗಳಿರ್ತವೆ ಅನೇಕ ಸಲ. ನಾನೊಂದು ಸಲ ಶಿಲಾಂಗ್ ಹೋದಾಗ, ಶಿಲಾಂಗ್ನ ಒಂದು ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದೆ. ಅದು ಅಲ್ಲಿ ಕೆಲಸ ಮಾಡಿ ಬಂದ ಒಬ್ಬ ನನ್ನ ಸ್ನೇಹಿತರು ಹೇಳಿದರು, ಶಿಲಾಂಗ್ ಗೆಸ್ಟ್ ಹೌಸ್ಗಳಲ್ಲಿ ದಯವಿಟ್ಟು ಮೀನಿನ ಊಟ ಮಾಡು ಅಂತ. ನಾನು ಆ ದಿನ ಮೀನಿನ ಊಟ ಮಾಡೋಕ್ಕೆ ಹೋದೆ. ಆಶ್ಚರ್ಯ ಅಂದರೆ, ಬೆಂಗಾಲ್ನಲ್ಲಿ ಅಥವಾ ಅಸ್ಸಾಂನಲ್ಲಿ, ತ್ರಿಪುರಾದಲ್ಲಿ ಅಲ್ಲೆಲ್ಲ ಒಂದು ಬೆಂಗಾಲಿ ಆಹಾರ ಕ್ರಮ ಅಂತ ಕಾಣ್ತದೆ. ಮೀನಿನ ಜೊತೆಗೆ ದೊಡ್ಡ ದೊಡ್ಡ ಆಲೂಗಡ್ಡೆ ತರಕಾರಿಗಳೆಲ್ಲ ಹಾಕ್ತಾರೆ. ನಮ್ಮಲ್ಲಿ ಮೀನಿನ ಜೊತೆಗೆ ತರಕಾರಿಗಳನ್ನು ಹಾಕೋದಿಲ್ಲ. ನಾವು ಇಟಲಿಗೆ ಹೋದಾಗ ಪಿಜ್ಜಾ ತಿನ್ನಬೇಕು. ಯಾಕಂದರೆ ನಮ್ಮಲ್ಲಿ ಪಿಜ್ಜಾ ಈಗ ಮಕ್ಕಳಿಗೆ ಬಹಳ ಪ್ರಿಯವಾದ ಆಹಾರ ಆಗಿದೆ. ಪರ್ಸನಲಿ ನನಗೇನು ಅಷ್ಟೊಂದು ಇಷ್ಟ ಇಲ್ಲ ಆ ಪಿಜ್ಜಾ ತಿನ್ನೋದು. ಬಟ್ ಇಟಲಿಗೆ ಹೋದಾಗ ವೆನಿಸಲ್ಲಿ ಉಳ್ಕೊಂಡಿದ್ದಾಗ ನಾವು, ನಮ್ಮ ಹೋಟೆಲ್ ಪಕ್ಕನೇ ಒಂದು ಬೀದಿ ಅಂಗಡಿ ಇತ್ತು. ಆ ಬೀದಿ ಅಂಗಡಿನಲ್ಲಿ ನಾವು ಪಿಜ್ಜಾ ತಯಾರು ಮಾಡೋದನ್ನು ನೋಡೋಕ್ಕೆ ಅಂತಲೇ ಹೋಗಿದ್ವಿ. ನಮ್ಮ ಎದುರುಗಡೆನೇ ಅವರು ಆ ಗೋಧಿ ಹಿಟ್ಟಿನ ದೊಡ್ಡ ದೊಡ್ಡ ಹಾಳುಗಳನ್ನು ಮಾಡಿ ಅದರಲ್ಲಿ ತರಕಾರಿ ಹಾಕಿ ಬೇಯಿಸ್ಕೊಡ್ತಾಯಿದ್ರು. ಭಾಳ ಜನಪ್ರಿಯವಾದ ಒಂದು ಬೀದಿ ಬದಿಯ ಹೋಟ್ಲದು. ನಂಗೆ ನಿಜವಾಗ್ಲೂ ಭಾರತದಲ್ಲಿ ತೊಗೊಂಡು ಪಿಜ್ಜಾಕ್ಕಿಂತ ಇಟಲಿಯಲ್ಲಿ ವೆನಿಸಲ್ಲಿ ತೊಗೊಂಡು ಪಿಜ್ಜಾ ಎಷ್ಟೊಂದು ರುಚಿಕರವಾಗಿತ್ತು, ತುಂಬಾ ರುಚಿಕರವಾಗಿತ್ತು ಅದು. ಈವನ್ ವ್ಯಾಟಿಕನ್ ಅರಮನೆಯನ್ನು ನಾವು ನೋಡೋಕ್ಕೆ ಹೋದಾಗ, ಆ ಚರ್ಚು ಇತ್ಯಾದಿಗಳನ್ನು, ಅಲ್ಲಿ ಕೂಡ ಒಂದು ಭಾಳ ಬೀದಿ ಬದಿ, ಸಾಧ್ಯವಾದಷ್ಟು ನಾವು ವಿದೇಶಕ್ಕೆ ಹೋದಾಗ ಬೀದಿ ಬದಿಯ ಊಟಗಳನ್ನೇ ಮಾಡ್ತೀವಿ. ಯಾಕಂದರೆ ಅಲ್ಲಿ ಬೇರೊಂದು ಬಗೆಯ ಜನಸಂಪರ್ಕನೂ ಸಿಗುತ್ತೆ. ಪಾಶ್ ಹೋಟ್ಲ್ಗಳಲ್ಲಿ ಊಟ ಮಾಡೋಕ್ಕೆ ಹೋದಾಗ ಸಿಗದೇ ಇರೋ ಅನುಭವಗಳು ಸಿಗುತ್ತೆ. ನಾವು ಆ ಕಿಚನಲ್ಲಿ ಹೋಗಿ ನೋಡ್ಬೋದು, ಅಡುಗೆ ಮಾಡೋದನ್ನು ಕೂಡ ನೋಡ್ಬೋದು, ಆ ಬಾಣಸಿಗರ ಜೊತೆಗೆ ಮಾತಾಡ್ಬೋದು. ಆ ವ್ಯಾಟಿಕನ್ ಅರಮನೆಯ ಆವರಣದಲ್ಲಿ ತುಂಬ ಸಣ್ಣ ಸಣ್ಣ ಗೂಡು ಅಂಗಡಿ ಅನ್ನೋ ಥರದ ಹೋಟ್ಲ್ಗಳಿವೆ. ಅಲ್ಲಿ ಎಷ್ಟು ಚೆನ್ನಾಗಿ ಪಿಜ್ಜಾ ಮಾಡ್ತಾಯಿದ್ರು ಅಂದರೆ, ಅವರ ಒಂದು ಟ್ರೆಡಿಷನಲ್ ಫುಡ್ ಅದನ್ನು ಬಹಳ ಚೆನ್ನಾಗಿ ಅವರು ಮಾಡ್ತಾಯಿದ್ರು. ಸೌದಿ ಅರೇಬಿಯಾಕ್ಕೆ ಹೋದಾಗ ಅಲ್ಲ ಬಹಳ ಜನಪ್ರಿಯವಾದ ಆಹಾರ ಶವರ್ಮ. ಈಗ ಭಾರತದ ಅನೇಕ ಹೋಟ್ಲುಗಳಲ್ಲಿ ಕೂಡ ಶವರ್ಮ ಬರ್ತಾಯಿದೆ. ಮಾಂಸದ ಮತ್ತು ತರಕಾರಿಯ ಒಂದು ಮಿಶ್ರಣ ಶವರ್ಮಾದಲ್ಲಿ ಇರ್ತದೆ. ಶವರ್ಮ ಬಹಳ ಜನಪ್ರಿಯವಾದ ಆಹಾರ. ಬಟ್ ನನಗೆ ಶವರ್ಮಾಗಿಂತ ಬಹಳ ಇಷ್ಟ ಆಗಿದ್ದು ಫಲಾಫಲ್. ಅದು ಬಹುಶಃ ಟರ್ಕಿ ಮತ್ತು ಪ್ಯಾಲೆಸ್ತೈನ್ ಆಹಾರ ಇರಬಹುದು. ಅದು ಯುರೋಪಲ್ಲಿ ಬಹಳ ಜನಪ್ರಿಯ ಆಗಿದೆ. ನಮಗೆ ಸ್ಲೋವೇನಿಯಾ ಅಂತ ಒಂದು ದೇಶಕ್ಕೆ ಹೋದಾಗ, ಸ್ಲೋವೇನಿಯನ್ ಆಹಾರವನ್ನು ತಗೊಳ್ಳೋಕ್ಕೆ ಬದಲು ನಾವು ಸಾಧ್ಯವಾದಷ್ಟು ಈ ಟರ್ಕಿ ಕಿಚನ್ ಅಂತ, ಆ ಸಣ್ಣ ಸಣ್ಣ ಹೋಟ್ಲುಗಳಿಗೆ ಟರ್ಕಿ ಕಿಚನ್ ಅಂತಲೇ ಕರೀತಾರೆ, ಅಲ್ಲಿಗೆ ಹೋಗ್ತಾಯಿದ್ವಿ. ಒಂದು ಗೋಧಿಯ ರೊಟ್ಟಿಯನ್ನು ಸುರುಳಿ ಮಾಡಿ ಅದರೊಳಗಡೆ ಉದ್ದಿನ ವಡೆ ಥರ ಕೆಲವು ವಡೆಗಳನ್ನು ಹಾಕಿ, ಕೆಲವು ಹಸಿ ತರಕಾರಿಗಳನ್ನು ಮತ್ತು ಕೆಲವು ಪಲ್ಯಗಳನ್ನು ಹಾಕಿ, ಮೇಲೆ ಸ್ವಲ್ಪ ಅವರು ಚೀಸನ್ನು ಮತ್ತು ಕೆಲವು ಸಾಸ್ಗಳನ್ನು ಹಾಕಿ ಕೊಡೋರು. ಅದನ್ನು ತಿಂದ್ಕೊಂಡು ನಾವು ರಸ್ತೆಯಲ್ಲಿ ಓಡಾಡ್ಕೊಂಡು ತಿನ್ಬೋದಾದ ಒಂದು ಊಟ. ಸ್ಲೋವೇನಿಯಾ, ಕ್ರೊಷಿಯಾ ದೇಶಗಳಲ್ಲಿ ಬಹಳ ಜನಪ್ರಿಯವಾಗಿದೆ. ಯಾಕೆಂದರೆ ಟರ್ಕಿ ಒಂದು ಕಾಲಕ್ಕೆ ಬಹಳ
ಪ್ರಭಾವ ಬೀರಿದ ಪ್ರದೇಶ ಅದು. ಟರ್ಕಿಯ ಆಹಾರ ಯುರೋಪ್ನಲ್ಲಿ ಬಹಳ ಜನಪ್ರಿಯ ಆಗಿದೆ. ನನಗೆ ಬಹಳ ನೆನಪಾಗ್ತಿರೋ ಊಟಗಳು ಅಂತಂದರೆ ಭೂತಾನ್ನಲ್ಲಿ ಅವರ ಟ್ರೆಡಿಷನಲ್ ಆದ ಅನೇಕ ಆಹಾರಗಳಿವೆ. ಬಟ್ ನಮಗೆ ನಮ್ಮ ಗೈಡು ಅವನು ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದ ಮತ್ತು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ವಿ ಪ್ರವಾಸಕ್ಕೆ ಅಲ್ಲಿಗೆ ಅವನು ಬುತ್ತಿನ ತೊಗೊಂಬರ್ತಾಯಿದ್ದ ನಮಗೋಸ್ಕರ. ಒಂದು ವಾರ ನಮ್ಮ ಜೊತೆಯಲ್ಲೇ ಇದ್ದ ಅವನ ಗೈಡು. ಅವನ ಮನೆಯಿಂದಲೇ ಊಟವನ್ನು ತಂದು ಕೊಡ್ತಾಯಿದ್ದ. ನಾವು ಟೈಗರ್ ನೆಸ್ಟ್ ಅಂತ ಒಂದು ದೊಡ್ಡ ಪರ್ವತವನ್ನು ಹತ್ತಿ ಕೆಳಗಡೆ ಇಳಿದಾಗ ಅವನ ಇಡೀ ಕುಟುಂಬ ತನ್ನ ಮನೆಯಲ್ಲೇ ಮಾಡಿಕೊಂಡಿದ್ದ ಆಹಾರವನ್ನು ಅದು ತಗೊಬಂದಿತ್ತು. ಅದೇ ಆ ಒಂದು ಚಳಿನಲ್ಲಿ ಆ ಗಿಡಮರಗಳ ನಡುವೆ ಆ ಪರ್ವತದ ತಪ್ಪಲಲ್ಲಿ ಅವನು ಪ್ರೀತಿಯಿಂದ ಅವನು ಮತ್ತು ಅವನ ಹೆಂಡತಿ ಆಹಾರವನ್ನು ಬಡಿಸಿದ್ದು ನನಗೆ ನೆನಪಿದೆ. ಸೊ ನಮ್ಮ ಪ್ರವಾಸಕ್ಕೆ ಹೋದವರು ಬಹಳ ಜನರಲ್ಲಿ ಒಂದು ಪ್ರವೃತ್ತಿ ಇದೆ. ಏನಂದರೆ ನಮ್ಮ ಊರಿನ ಊಟಗಳನ್ನೇ, ನಮ್ಮ ಸೀಮೆಯ ಊಟಗಳನ್ನೇ ಅಲ್ಲಿ ಕಷ್ಟಪಟ್ಟು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅಲ್ಲಿನ ಆಹಾರವನ್ನು ಸವಿಯೋ ಅವಕಾಶವನ್ನು, ಆ ಪ್ರಯೋಗಶೀಲತೆಯನ್ನು ಅವರು ಬಿಟ್ಕೊಡ್ತಿರ್ತಾರೆ. ಅಥವಾ ವಿದೇಶಗಳಿಂದ ವಾಪಸ್ ಬಂದ ಕೂಡಲೇ ನಮ್ಮ ಹೋಟ್ಲ್ಗಳಿಗೆ ಹೋಗಿ ಇಡ್ಲಿ ಸಾಂಬಾರು ಕಾಫಿ ಎಲ್ಲ ತಗೊಂಡು ಆ ವಿದೇಶಿಗಳಲ್ಲಿ ಕೆಟ್ಟ ನಾಲ್ಗೆನೆಲ್ಲ ಇಲ್ಲಿ ಸರಿ ಮಾಡ್ಕೊಳ್ಳೋ ಥರದಲ್ಲಿ ವರ್ತಿಸ್ತಾರೆ. ಅದು ಹೌದು, ಅದು ನೊಸ್ಟಾಲ್ಜಿಯಾ ನಮ್ಮ ಮನೆಯ ಊಟಗಳು. ಆದರೆ ಹೊರಗಡೆ ಹೋದಾಗ ಆ ಒಂದು ಸಂಸ್ಕೃತಿಯ ಭಾಗವಾಗಿರೋ ಊಟಗಳನ್ನು ನಮ್ಮ ದೇಹಕ್ಕೇನೂ ಆರೋಗ್ಯಕ್ಕೇನೂ ತೊಂದರೆ ಮಾಡದೇ ಇದ್ದರೆ ಅವನು ಸವಿಯೋದ್ರಲ್ಲೊಂದು ಬಹಳ ಖುಷಿ ಸಂಗತಿ ಇದೆ ಅಂತ ನನಗೆ ಅನಿಸ್ತದೆ. ನಾನೊಬ್ಬನು ಅಮೇರಿಕದಲ್ಲಿ ಒಂದು ತಿಂಗಳ ಕಾಲ ಇದ್ದಾಗ ಸ್ಟ್ಯಾನ್ಫೋರ್ಡ್ನಲ್ಲಿ ಅಲ್ಲಿ ನಾವೇ ನಮ್ಮ ಬಾಡಿಗೆ ಮನೆಯಲ್ಲಿ ಇದ್ವಿ, ನಾವೇ ಅಡುಗೆಯನ್ನು ಮಾಡ್ಕೊಳ್ತಾಯಿದ್ವಿ. ಆದರೆ ಅನೇಕ ಸಲ ನಮಗೆ ಇಂಡಿಯನ್ ಊಟವನ್ನು ಹುಡ್ಕೊಂಡು ಹೋಗ್ತಾಯಿದ್ವಿ. ಬಹಳ ದೂರ ನಡ್ಕೊಂಡು ನಾವು ಹೋಗ್ತಾಯಿದ್ವಿ. ಅಲ್ಲಿ ಇಂಡಿಯನ್ ಊಟಗಳನ್ನು ಕೊಡ್ತಾಯಿದ್ದವರು ದೋಸೆ ಈ ಥರದ್ದು ಒಬ್ಬ ತಮಿಳಿಯನ್ ಹೆಣ್ಮಗಳು. ಆಕೆಯ ಪೂರ್ವಜರು ಯಾವುದೋ ಕಾಲದಲ್ಲಿ ಬ್ರಿಟಿಷರಿಂದ ಅವರು ಆ ಕೆರಿಬಿಯನ್ ದ್ವೀಪಗಳಿಗೆ ಕಬ್ಬು ಕಡಿಯೋಕ್ಕೆ ಹೋಗಿ ಅಲ್ಲಿ ನೆಲೆಸಿ ಅಲ್ಲಿಂದ ಅಮೇರಿಕಕ್ಕೆ ಬಂದು ನೆಲೆಸಿದರು. ಅವರು 3ನೇ ಜನ್ರೇಷನ್ನು, ತಮಿಳ್ನಾಡಿನ 3ನೇ ಜನ್ರೇಷನ್ನು. ಆದರೆ ಅಲ್ಲಿ ಇಡ್ಲಿ ಮತ್ತು ದೋಸೆಗಳನ್ನು ಮಾಡ್ತಾಯಿದ್ರು. ಖಂಡಿತ ಅವುಗಳಲ್ಲಿ ಏನೂ ವಿಶೇಷವಾದ ರುಚಿ ಇರ್ತಾ ಇರಲಿಲ್ಲ. ಆದರೆ ನಮ್ಮ ದೇಶದ ಅಡುಗೆ ಅನ್ನೋ ಕಾರಣಕ್ಕಾಗಿ ನಾವು ಊಟ ಮಾಡ್ತಾಯಿದ್ವಿ. ಉಳಿದ ಹಾಗೆ ಯಾವುದೇ ಭಾರತದ ಯಾವುದೇ ರಾಜ್ಯಗಳಿಗೆ ಹೋದರೆ ಅಲ್ಲಿನ ಊಟವನ್ನು, ಅಲ್ಲಿನ ಅಡುಗೆಯನ್ನು ಮಾಡೋದು ಮತ್ತು ಆ ಅಡುಗೆ ಹಿಂದೆ ಒಂದು ಕಲ್ಚರ್ ಇರ್ತದೆ, ಒಂದು ಜನಜೀವನದ ಒಂದು ಹಿನ್ನೆಲೆ ಇರ್ತದೆ. ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು, ಅದನ್ನು ಮಾಡ್ತೀವಿ. ಅದು ನಮ್ಮ ಪ್ರವಾಸವನ್ನು ಹೆಚ್ಚು ಸ್ಥಳೀಕರಣಗೊಳಿಸುತ್ತೆ, ಹೆಚ್ಚು ಆಪ್ತಗೊಳಿಸುತ್ತೆ. ಆ ಭಾಗದ ಊಟವನ್ನು ಮಾಡೋದು ಅಂದರೆ ನಾವು ಹೋದ ಪ್ರಾಂತ್ಯದ ಜನರ ಜೊತೆಗೆ ಭಾವನಾತ್ಮಕವಾಗಿ ಒಂದು ಸಂಬಂಧನ ಬೆಳೆಸೋದು ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.